ನಮಸ್ಕಾರ ಸ್ನೇಹಿತರೆ, ಸಿನಿಯಾನಕ್ಕೆ ಸ್ವಾಗತ. ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೂ ರಘು ಭಟ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಹೊಸ ಸಿನಿಮಾದ ಶೀರ್ಷಿಕೆ ಕೊನೆಗೂ ಫೈನಲ್ ಆಗಿದ್ದು ಪರವಶ ಎಂದು ಹೆಸರಿಸಲಾಗಿದೆ. ಪರವಶ ಸಿನಿಮಾದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಅವ್ಯಕ್ತ ಸಿನಿಮಾಸ್ ಲಾಂಛನದಲ್ಲಿ ಹರೀಶ್ ಗೌಡ ಅವರು ನಿರ್ಮಿಸುತ್ತಿರುವ ಈ ಚಿತ್ರವನ್ನ ಸುಧೀಂದ್ರ ನಾಡಿಗರ್ ನಿರ್ದೇಶನ ಮಾಡುತ್ತಿದ್ದಾರೆ. ಮಂಗಳೂರು, ಉಡುಪಿ, ಮಣಿಪಾಲ ಹಾಗೂ ಕುಂದಾಪುರದಲ್ಲಿ ಚಿತ್ರೀಕರಣವಾಗಿದೆ. ರವಿಚಂದ್ರನ್, ರಘು ಭಟ್, ಸೋನಾಲ್ ಮಂಟೋರೋ, ಪವಿತ್ರ ಲೋಕೇಶ್, ರಾಜೇಶ್ ನಟರಂಗ ಸೇರಿದಂತೆ ಹಲವರು ನಟಿಸಿದ್ದಾರೆ. ಸಿನಿಮಾ ಶೂಟಿಂಗ್ ಮುಕ್ತಾಯ ಹಂತ ತಲುಪಿದೆ. ಸ್ಯಾಂಡಲ್ವುಡ್ ನಟ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಹಲವು ತಿಂಗಳಿಂದ ಈ ಚಿತ್ರದ ಶೂಟಿಂಗ್ ನಡೆಯುತ್ತಲೇ ಇತ್ತು. ಇದೀಗ ಬಾದಾಮಿಯಲ್ಲಿ ಕೊನೆಯ ಹಂತದ ಚಿತ್ರೀಕರಣ ಮುಗಿದಿದೆ. ಅಲ್ಲದೆ ಈಗಾಗಲೇ ಧ್ರುವ ಸರ್ಜಾ ನಟನೆಯ ಈ ಸಿನಿಮಾ ತೆರೆಗೆ ಬರಬೇಕಿತ್ತು. ಆದರೆ ಶೂಟಿಂಗ್ ಡಿಲೇ ಆಗಿದ್ದು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನ ಚಿತ್ರತಂಡ ರಿವೀಲ್ ಮಾಡಿಲ್ಲ. ಸಿಂಪಲ್ ಸೂರಿ ನಿರ್ದೇಶನದ ಬಹು ನಿರೀಕ್ಷಿತ ಅವತಾರ ಪುರುಷ ಪಾರ್ಟ್ 2 ಚಿತ್ರ ಬಿಡುಗಡೆ ದಿನಾಂಕ ಅನೌನ್ಸ್ ಆಗಿದೆ. ಅವತಾರ ಪುರುಷ ತ್ರಿಶಂಕು ಪಯಣ ಮಾರ್ಚ್ 22ರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ. ಅವತಾರ ಪುರುಷ ಸೀಕ್ವೆಲ್ನಲ್ಲಿ ಸಾಯಿ ಕುಮಾರ್, ವಿಜಯ್ ಚೆಂಡೂರು, ಸುಧಾರಾಣಿ, ಭವ್ಯ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ಸಂಯೋಜಿಸಿದ್ದು ವಿಲಿಯಂ ಡೇವಿಡ್ ಛಾಯಾಗ್ರಹಣವನ್ನು ನಿಭಾಯಿಸಿದ್ದಾರೆ. ಅಮೀರ್ ಖಾನ್, ಶಾರುಖ್ ಖಾನ್ ಹಾಗೂ ಸಲ್ಮಾನ್ ಖಾನ್ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕುಣಿಯುವುದು ಅಸಾಧ್ಯವೆಂದೇ ಭಾವಿಸಲಾಗಿತ್ತು. ಆದರೆ ಇದು ಅಂಬಾನಿ ಕುಟುಂಬದ ಕಾರ್ಯಕ್ರಮದಲ್ಲಿ ನೆರವೇರಿದೆ. ಇದೀಗ ಮೂವರು ಖಾನ್ಗಳು ಒಟ್ಟಿಗೆ ಪರ್ಫಾರ್ಮ್ ಮಾಡಲು ಎಷ್ಟು ಸಂಭಾವನೆ ಪಡೆದ್ರು ಅನ್ನೋ ವಿಚಾರ ಭಾರಿ ಚರ್ಚೆಯಾಗ್ತಿದೆ. ಯಾಕಂದ್ರೆ ಸಲ್ಮಾನ್ ಖಾನ್ ಸಾಮಾನ್ಯವಾಗಿ ಕೇವಲ 1-2 ನಿಮಿಷಗಳ ಕಾಲ ಮದುವೆಯಲ್ಲಿ ಪ್ರದರ್ಶನ ನೀಡಲು 3 ರಿಂದ 5 ಕೋಟಿ ರೂಪಾಯಿಗಳನ್ನ ಪಡೀತಾರೆ. ಶಾರುಖ್ ಖಾನ್ 3 ಕೋಟಿ ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾರೆ. ವಿಶೇಷ ಅಂದ್ರೆ ಈ ಮೂವರು ಕೂಡ ಅಂಬಾನಿ ಪುತ್ರನ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ ನೀಡಲು 1 ಪೈಸೆಯನ್ನು ಕೂಡ ಪಡೆದಿಲ್ವಂತೆ. ಇದೇ ಈಗ ಅಚ್ಚರಿಗೆ ಕಾರಣವಾಗಿದೆ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸೀತಾರಾಮ ಸೀರಿಯಲ್ನಲ್ಲಿ ಸಿಹಿ ಮತ್ತು ರಾಮ್ ನಡುವಿನ ಫ್ರೆಂಡ್ಶಿಪ್ಗೆ ಪ್ರೇಕ್ಷಕರು ಕೂಡ ಫಿದಾ ಆಗಿದ್ದಾರೆ. ಫ್ರೆಂಡ್ ಅನ್ನುತ್ತಲೇ ರಾಮ್ ನಮನದಲ್ಲಿ ನೆಲೆಯೂರಿದ್ದಾಳೆ ಮುದ್ದು ಕಂದ. ಸಿಹಿಗೂ ಕೂಡ ರಾಮ್ ನನ್ನ ಬಿಟ್ಟಿರಲಾಗದ ಅನುಬಂಧ. ಗಾಯಗೊಂಡು ಬೆಡ್ ಹಿಡಿದಿರುವ ರಾಮ್ ನನ್ನ ನೋಡಲು ಸಿಹಿ ಹೊಸ ದಾರಿ ಹುಡುಕಿಕೊಂಡಿದ್ದಾಳೆ. ಡೆಲಿವರಿ ಬಾಯ್ ಬಳಿ ಅಡ್ರೆಸ್ ಕೇಳಿದ್ರೂ ಯೂಸ್ ಆಗಿರಲಿಲ್ಲ. ಕೊನೆಗೂ ಅಡ್ರೆಸ್ ಪತ್ತೆ ಹಚ್ಚಿ ರಾಮ್ ಮನೆಗೆ ಬಂದು ತನ್ನ ಫ್ರೆಂಡ್ ಜೊತೆ ಮಾತನಾಡಿದ್ದಾಳೆ ಸಿಹಿ. ಮತ್ತೊಂದೆಡೆ ಆಫೀಸ್ನಲ್ಲಿ ರಾಮ್ ಮಾಜಿ ಲವರ್ ಚಾಂದಿನಿ ಎಂಟ್ರಿ ಆಗಿದೆ. ಸೀತಾಗೆ ಪ್ರಾಬ್ಲಮ್ ಕೊಡಲು ಸ್ಟಾರ್ಟ್ ಮಾಡಿದ್ದು ಪ್ರಿಯಾ ಸರಿಯಾಗಿ ತಿರುಗೇಟು ಕೊಡ್ತಿದ್ದಾಳೆ. ಅಮೃತಧಾರೆ ಸೀರಿಯಲ್ನ ಕ್ಯೂಟ್ ಲವ್ ಬರ್ಡ್ಸ್ ಪಾರ್ಥ ಮತ್ತು ಅಪೇಕ್ಷಾ ಮತ್ತೆ ಒಂದಾಗಿದ್ದಾರೆ. ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಅಪ್ಪಿಗೆ ಪಾರ್ಥ ಮುತ್ತುಕೊಂಡಿದ್ದನ್ನ ಭೂಮಿಕಾ ನೋಡಿದ್ದಾಳೆ. ಬಳಿಕ ಮನೆಗೆ ಬಂದಿರುವ ಭೂಮಿಕಾ ಅಪ್ಪಿ ಬಳಿ ಐಸ್ ಕ್ರೀಮ್ ತಿಂದ್ಯಾ ಎಂದು ಪ್ರಶ್ನಿಸಿದ್ದಾಳೆ. ನನಗೆ ಐಸ್ ಕ್ರೀಮ್ ಸ್ಮೆಲ್ನಲ್ಲೇ ಗೊತ್ತಾಗುತ್ತೆ, ನನ್ನ ಜೊತೆ ಎಷ್ಟು ಹುಷಾರಾಗಿದ್ರು ಸಾಲಲ್ಲ ಎಂದು ತನ್ನ ತಂಗಿಯ ಕಾಲೆಳಿತಾಳೆ. ಬಳಿಕ ಮದುವೆ ವಿಚಾರ ಮಾತನಾಡಿ ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ರೆ ನನ್ನಲ್ಲಿ ಅಥವಾ ಅಪ್ಪ ಅಮ್ಮನ ಬಳಿ ಹೇಳು ಎಂದು ಭೂಮಿಕಾ ಸಲಹೆ ನೀಡ್ತಾಳೆ. ಇದೀಗ ಭೂಮಿಕಾ ಅಪ್ಪಿ ಮತ್ತು ಪಾರ್ಥನ ಮದುವೆ ಮಾಡಿಸೋ ಯೋಚನೆಯಲ್ಲಿದ್ದಾಳೆ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ್ ಹಾಗೂ ಭಾಗ್ಯ ಇಬ್ಬರನ್ನು ಒಂದು ಮಾಡೋದೇ ದೊಡ್ಡ ಸವಾಲಾಗಿದೆ. ಪೂಜಾ ಹಾಗೂ ಕುಸುಮ ಶತಾಯ ಗತಾಯ ಪ್ರಯತ್ನ ಮಾಡ್ತಾ ಇದ್ದು ಗುಂಡಣ್ಣ, ತನ್ವಿ, ಸುನಂದ ಕೂಡ ಸಾಥ್ ನೀಡುತ್ತಿದ್ದಾರೆ. ಇಷ್ಟವಿಲ್ಲದಿದ್ರೂ ಶ್ರೇಷ್ಠಾಳೆ ಭಾಗ್ಯಗೆ ಮೇಕಪ್ ಮಾಡಿದ್ದು ಪಾರ್ಟಿಯಲ್ಲಿ ಭಾಗ್ಯ ಲುಕ್ಗೆ ಎಲ್ಲರೂ ಅಚ್ಚರಿಗೊಂಡಿದ್ದಾರೆ. ಸದಾ ಬೈತಾ ಇದ್ದ ತಾಂಡವ್ ಕೂಡ ಭಾಗ್ಯ ಸೌಂದರ್ಯ ನೋಡಿ ಒಂದು ಕ್ಷಣ ಶಾಕ್ ಆಗಿ ನಿಂತು ಬಿಡ್ತಾನೆ. ಬಳಿಕ ಇಬ್ಬರಿಗೂ ಡ್ಯಾನ್ಸ್ ಮಾಡುವಂತೆ ಗುಂಡಣ್ಣ ಹೇಳ್ತಾನೆ. ಮನಸ್ಸಲ್ಲದ ಮನಸ್ಸಿನಿಂದಲೇ ಇಬ್ರು ಕೂಡ ಸ್ಟೇಜ್ ಹತ್ತುತ್ತಾರೆ. ಇದನ್ನ ನೋಡಿದ ಕುಟುಂಬಸ್ಥರೆಲ್ಲ ಖುಷಿಯಾಗಿದ್ರೆ ಶ್ರೇಷ್ಠ ಮಾತ್ರ ಸಿಟ್ಟಾಗಿದ್ದಾಳೆ. ಇದೀಗ ಪ್ರೇಕ್ಷಕರು ಕೂಡ ತಾಂಡವ್ ಬದಲಾಗ್ತಾನ, ಭಾಗ್ಯ ಜೊತೆ ಒಂದಾಗ್ತಾನ ಅಂತ ಕಾಯ್ತಿದ್ದಾರೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದ ಕಥೆಯೊಂದು ಶುರುವಾಗಿದೆ. ಧಾರಾವಾಹಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. 2022ರ ನವೆಂಬರ್ ತಿಂಗಳಲ್ಲಿ ಈ ಸೀರಿಯಲ್ ಆರಂಭವಾಗಿತ್ತು. ಸದ್ಯದಲ್ಲೇ ಈ ಸೀರಿಯಲ್ ಮುಕ್ತಾಯವಾಗಲಿದೆ. ಮತ್ತೊಂದೆಡೆ ಲಕ್ಷ್ಮಿ ಟಿಫನ್ ರೂಮ್ ಹೊಸ ಸೀರಿಯಲ್ ಆರಂಭವಾಗಿದೆ. ಇನ್ನು ಕಲರ್ಸ್ ಕನ್ನಡದ ಗೀತಾ ಸೀರಿಯಲ್ ಕೂಡ ಮುಕ್ತಾಯದ ಹಂತದಲ್ಲಿದೆ. ಗೀತಾ ಸೀರಿಯಲ್ ಸ್ಲಾಟ್ನಲ್ಲಿ ಮುಂದಿನ ದಿನಗಳಲ್ಲಿ ಚುಕ್ಕಿತಾರೆ ಸೀರಿಯಲ್ ಪ್ರಸಾರವಾಗಲಿದೆ. ಗಾಯಕ ನವೀನ್ ಸಜ್ಜು ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿರುವ ಚುಕ್ಕಿತಾರೆ ಸೀರಿಯಲ್ನ ಪ್ರೋಮೋ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹಾಗೆ ಹಿಟ್ಲರ್ ಕಲ್ಯಾಣ ಕೂಡ ಮುಕ್ತಾಯ ಹಂತದಲ್ಲಿದೆ ಎಂದು ಹೇಳಲಾಗ್ತಿದೆ. ಸರಿಗಮಪ ಸೀಸನ್ 19ರ ಪೋರಿ ದಿಯಾ ಹೆಗ್ಡೆ ಪ್ರತಿಭೆಗೆ ತಲೆದೂಗದವರೇ ಇಲ್ಲ. ಈ ಪುಟಾಣಿ ಹಾಡು, ಡ್ಯಾನ್ಸ್ ಪ್ರೆಸೆಂಟ್ ಮಾಡೋ ರೀತಿ ನಿಜಕ್ಕೂ ಅದ್ಭುತ. ಮುಗ್ಧ ನಗುವಿನ ದಿಯಾ ಹೆಗ್ಡೆ ಮೋಡಿಗೆ ವೀಕ್ಷಕರು ಫಿದಾ ಆಗಿದ್ರು. ಇದೀಗ ದಿಯಾ ಹಿಂದಿಯ ಜನಪ್ರಿಯ ಇಂಡಿಯನ್ ಐಡಲ್ 14 ಗ್ರ್ಯಾಂಡ್ ಫಿನಾಲೆ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸೋನಿ ಟಿವಿಯ ಸೂಪರ್ ಸ್ಟಾರ್ ಸಿಂಗರ್ 3 ಸೀಸನ್ನಲ್ಲಿ ರಿಯಾಲಿಟಿ ಶೋನಲ್ಲೂ ಕೂಡ ದಿಯಾ ಹೆಗ್ಡೆ ಹಾಡಿದ್ದಾಳೆ. ಇದೇ ಮಾರ್ಚ್ 9ರಿಂದ ಈ ಶೋ ಪ್ರಸಾರ ಆಗಲಿದೆ. ಟಾಲಿವುಡ್ನ ಸ್ಟಾರ್ ನಟ ಜೂನಿಯರ್ NTR ಇದೀಗ ಬಾಲಿವುಡ್ನ ದೊಡ್ಡ ನಟರಿಗೆ ಟಕ್ಕರ್ ಕೊಡಲು ಸಜ್ಜಾಗಿದ್ದಾರೆ. ಬಾಲಿವುಡ್ನ ವಾರ್ 2 ಸಿನಿಮಾದಲ್ಲಿ ಹೃತಿಕ್ ರೋಷನ್ ಜೊತೆ ಜೂನಿಯರ್ NTR ನಟಿಸುವುದು ಖಾತ್ರಿಯಾಗಿದೆ. ಸಿನಿಮಾವನ್ನ ಆದಿತ್ಯ ಚೋಪ್ರಾ ನಿರ್ದೇಶನ ಮಾಡಲಿದ್ದು ಯಶ್ ರಾಜ್ ಫಿಲ್ಮ್ಸ್ ಬ್ಯಾನರ್ ನಡಿ ನಿರ್ಮಾಣಗೊಳ್ಳಲಿದೆ. ಇನ್ನೊಂದು ವಿಶೇಷ ಅಂದ್ರೆ ಜೂನಿಯರ್ NTR ಪಾತ್ರ ಒಂದನ್ನೇ ಪ್ರಧಾನವಾಗಿರಿಸಿಕೊಂಡು ಮತ್ತೊಂದು ಸಿನಿಮಾ ಮಾಡಲು ಸಹ ಆದಿತ್ಯ ಚೋಪ್ರಾ ಈಗಾಗಲೇ ರೆಡಿಯಾಗಿದ್ದಾರೆ.
ಇನ್ನು ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆ ಶುಭ ಕೋರಿ. ನಮಸ್ಕಾರ.